ಹಲ್ಲೆಲೂಯಾ. ಯೇಸು ಹೇಳ್ತಿರೋದು, ನೀನು ಎಚ್ಚರವಾಗಿರು, ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಿದೆಯಲ್ವ. ಯೇಸು ಹೇಳ್ತಾನೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಿದೆಯಲ್ಲ. ಹಾಗಾದ್ರೆ ಒಬ್ಬ ಕಳ್ಳನಿದ್ದಾನೆ, ಆ ಕಳ್ಳ ನಿನ್ನ ಕದ್ದುಕೊಳ್ತಾನೆ, ನಿನ್ನ ಕುಯ್ತಾನೆ, ನಿನ್ನನ್ನು ಹಾಳು ಮಾಡ್ತಾನೆ, ಅದಕ್ಕಾಗಿ ನಿನ್ನ ಬಳಿಗೆ ಬರ್ತಾನೆ. ಆದ್ರೆ ನಾನು ನಿನ್ನ ಬಳಿಗೆ ಬಂದಿರೋದು ನಿನಗೆ ಜೀವ ಕೊಡುವುದಕ್ಕಾಗಿ, ನಿನ್ನನ್ನು ಸಮೃದ್ಧಿಗೊಳಿಸೋದಕ್ಕಾಗಿ ಬಂದಿದ್ದೀನಿ. ಜೀವ ಎಲ್ಲಿರ್ತದೋ ಅಲ್ಲಿ ಸಮೃದ್ಧಿ ಇರ್ತದೆ. ಹಲ್ಲೆಲೂಯಾ. ಕೆಲವರಿಗೆ ಕಳ್ಳ ಬಂದು ಏನು ಕತ್ಕೊಂಡು ಹೋಗ್ತಾನೋ ಅಂತಾನೆ ಗೊತ್ತಿಲ್ಲ. ಹಲ್ಲೆಲೂಯಾ ಅಲ್ವಾ? ಕೆಲವ್ರಿಗೆ ಏನಂದ್ರೆ ಅಲಕ್ಷ್ಯ, ಕಳ್ಳ ಬಂದವನೇ ಊರಿಗೆ, ಕಳ್ಳ ಬಂದವನೇ ಏರಿಯಾಕೆ ಅಂದ್ರೆ ಬರ್ಲಿ ಬಿಡು, ನಮ್ಮನೇಲಿ ಏನಂತದ್ದು ಕತ್ಕೊಂಡು ಹೋಗೋದೈತಿ ಅಂತ ಬಿಡ್ತಾರೆ. ಕೆಲವರು ಅಲಕ್ಷ್ಯತನ ನೋಡಿ, ಕಳ್ಳ ಬಂದವನಂತೆ, ಅಲ್ಲಿ ಬಂದವನಂತೆ ಪಕ್ಕದ ಊರಲ್ಲಿ ಅಂತಂದ್ರೆ, ಅಲ್ಲಿ ತಾನೆ ಪಕ್ಕದ ಮನೆ ತಾನೆ, ಪಕ್ಕದ ಏರಿಯಾ ತಾನೆ, ಬರ್ಲಿ ಬಿಡು, ನಮ್ಮನೇಲಿ ಏನಾಯ್ತು ಅಂತದ್ದು ಹೊತ್ಕೊಂಡು ಹೋಗೋದು, ನಾವೇ ನೋಟ್ ಪ್ರಿಂಟ್ ಮಾಡೋ ಮಿಷಿನ ಇಟ್ಕೊಂಡಿವಿ ಅಂದ್ಬಿಟ್ಟು ಬಾಗಿಲು ಕಿಟಕಿ ಎಲ್ಲ ತಕೊಂಡು ಕೂತಿರ್ತಾರೆ. ಅರ್ಥ ಏನು? ಸೈತಾನ ಬರ್ಲಿ, ಏ ಸ್ವಾಮಿ ನಮ್ದವ್ರು ಹಿಂಜರ್ದು ಹೋದ್ರು, ಪಾಪದಲ್ಲಿ ಬಿದ್ದೋದ್ರು, ನಾಳೆ ನಿನ್ನನ್ನು ಬೀಳಿಸ್ಬೋದು, ಎಚ್ಚರವಾಗಿರು. ನನ್ನಲ್ಲೇನಾಯ್ತು ಅಂತಿದ್ದೆ ತಗೋವಾಗೆ. ಎಷ್ಟು ಅಲಕ್ಷ್ಯ ಮಾಡ್ತೀವಿ ನೋಡಿ. ಅರ್ಥ ಐತೈತ ನಾ ಹೇಳಿದ್ದು? ಅಮ್ಮ ಅಯ್ಯ ಅರ್ಥ ಆಗ್ತೈತಾ? ಎಚ್ಚರಿಕೆ ಆಗಿರ್ಬೇಕು. ಹಲ್ಲೆಲೂಯಾ ಅಲ್ವಾ? ಇನ್ನು ಕೆಲ ಜನ ಇರ್ತಾರೆ, ಏನಂತೆ, ಕಳ್ಳ ಬರ್ತಾನೆ ಅಂತಂದ್ರೆ, ಕಳ್ಳ ಬಂದು ಕತ್ಕೊಂಡು ಹೋಗೋ ಗಂಟನು ಕೂಡ ಏನು ಪ್ರಜ್ಞೆ ಇರಕ್ಕಿಲ್ಲ ಅಲ್ವಾ? ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ವಸ್ತು ಹುಡುಕಕ್ಕೆ ಹೋಗ್ತೀವಲ್ಲ, ಇದೇ ನೀನು ಸಿಗ್ತಾ ಇಲ್ವಲ್ಲ, ಹೆಂಡತಿ ಕೇಳ್ತೀವಿ, ಗಂಡ ಕೇಳ್ತೀವಿ, ತಂದೆ ಕೇಳ್ತೀವಿ, ತಾಯಿ ಕೇಳ್ತೀವಿ, ಮಕ್ಕಳು ಕೇಳ್ತೀವಿ, ಇಲ್ವಲ್ಲ, ಇಲ್ಲೇ ಇಟ್ಟಿದೆ ಅಪ್ಪಾಜಿ, ಇಲ್ಲೇ ಇಟ್ಟಿದ್ದೀರಿ, ಇಲ್ಲೇ ಇಟ್ಟಿದೆ ಕಣೆ, ಇಲ್ಲೇ ಇಟ್ಟಿದ್ರಿ ಅಪ್ಪ ಅಮ್ಮ, ಹುಡುಕೋದ್ರಿಲ್ಲ. ಅವಾಗ ಯೋಚನೆ, ಓ ಕಳ್ಳ ಬರ್ತೀನಿ ಅಂತಿದ್ರು, ಕಳ್ಳ ಬಂದು ಯಾರೋ ಎತ್ಕಿದ್ಕೊಂಡು ಹೋಗ್ಬಿಟ್ಟವ್ರ. ಕತ್ಕೊಂಡು ಹೋದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಕೆಲವ್ರಿಗೆ ನೆನಪು ಬರೋದು ಆ ವಸ್ತು ಹುಡುಕುವಾಗ, ಬೇಕಾದಾಗ. ಅಲ್ಲಿ ತನಕ ಅದು ಪ್ರಜ್ಞೆನೇ ಇರಕ್ಕಿಲ್ಲ. ಯೇಸು ಏನ್ ಹೇಳ್ತಿದ್ದಾನೆ? ಕಳ್ಳನು ಕದ್ದುಕೊಳ್ಳಕ್ಕೆ, ಕುಯ್ಯಕ್ಕೆ, ಹಾಳು ಮಾಡಕ್ಕೆ ಬರ್ತಾನೆ. ಹೌದಾ? ಏನ್ ಕದ್ಕೊಂಡು ಹೋಗ್ತಾನೆ? ವಿಶ್ವಾಸಿಗಳಿಗೆ ಏನ್ ಪ್ರಜ್ಞೆನೇ ಇಲ್ಲ. ಹಲ್ಲೆಲೂಯಾ. ಇನ್ನು ಕೆಲವು ವಿಶ್ವಾಸಿಗಳಿಗೆ ಏನಂದ್ರೆ, ಕೆಲವು ಜನಗಳಿಗೆ ಕಳ್ಳ ಬಂದು ಏನ್ ಕದೀತಾನೆ ಅನ್ನೋದೇ ಗೊತ್ತಿಲ್ಲ. ಏ ಸ್ವಾಮಿ ಯಾಕೆ ಮಾತು ಹೇಳ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕಳ್ಳರು ಎಷ್ಟು ಚಾಣಕ್ಯದಲ್ಲಿ, ಕಣ್ಣು ಮುಚ್ಚಿ ಕಂಡು ಬಿಡೋದು, ಎಷ್ಟು ನ್ಯಾಯ ನಾಚುಗಲ್ಲಿ ಏನಂತ ಹೇಳ, ಅಷ್ಟು ಸೂಕ್ಷ್ಮದಿಂದ ಕಳ್ಳತನ ಮಾಡ್ತಾರೆ ಅಲ್ವಾ? ನೋಡಿ, ಹೋಗಿ ಅಲ್ಲಿ ಎಲ್ಲರೂ ಹೋಗಿದ್ದೇನೆ, ಆ ಗುಂಪಲ್ಲಿ, ಜನ ಗುಂಪಲ್ಲಿ ಪರ್ಸೆ ಕುಯ್ದುಬಿಟ್ಟಿರ್ತಾರೆ, ಜೋಬೆ ಕುಯ್ದುಬಿಟ್ಟಿರ್ತಾರೆ, ಎತ್ಕೊಂಡ್ಬಿಟ್ಟಿರ್ತಾರೆ. ಹೋದ್ಮೇಲೆ ಹುಡ್ಕೋದು, ಅಯ್ಯೋ ನಾನು ಪರ್ಸ್ ಇಲ್ವಲ್ಲ, ದುಡ್ಡಿಲ್ವಲ್ಲ, ಹುಡ್ಕೋದು, ಅಯ್ಯೋ ಏನಾಯ್ತು ಅಲ್ವಾ? ಚೈನ್ ಕಳ್ಳರು ನೋಡಿ ಜೊತೆಲೇ ಇರ್ತಾರೆ, ಗುಂಪಲ್ಲಿ. ಅದು ಹೆಂಗ್ ಕಟ್ ಮಾಡ್ತಾರೋ, ಆ ಕತ್ತಗ ನ್ಯಾತಾಡ್ತಿರೋ ಚೈನ್ ಕತ್ಕೊಂಡು ಹೋಗೋ ತನಕನೂ ಕೂಡ ನಿನಗೆ ಪ್ರಜ್ಞೆ ಇರಕ್ಕಿಲ್ಲ. ಯಾರೋ ನೋಡಿ ಹೇಳ್ಬೇಕು, ಕತ್ತಲ್ಲಿ ಚೈನ್ ಇಲ್ವಲ್ಲ, ಏನಾಯ್ತು? ಚೈನ್ ಇಲ್ವಾ, ಎಲ್ಲಿ ಬಿಡಿಸ್ಬಿಟ್ಟೆ. ಕಳ್ಳ ಬಂದು ನೀನು ಚೈನನ್ನ ಕತ್ಕೊಳ್ಳೋ ಗಂಟನೂ ನಿನ್ ಪ್ರಜ್ಞೆ ಇಲ್ಲ. ಹಲ್ಲೆಲೂಯಾ. ಹೇಳ್ದಾಗ್ಲೇ ಗೊತ್ತಾಯ್ತು ನೀವೆಷ್ಟು ಜನ ಎಚ್ಚರವಾಗಿದ್ದೀರಿ, ಎಚ್ಚರವಾಗಿಲ್ಲ ಅಂತ. ಅಯ್ಯೋ ಸ್ತೋತ್ರ. ಯಾರು ಹೇಳ್ಬೇಕು, ನೀನು ಒಂದು ಆನೆ ಬಿದ್ದೋಗೈತಲ್ಲ, ಒಂದು ಮಾಟಿ ಬಿದ್ದೋಗೈತಲ್ಲ ಅಂದಾಗ, ಹೌದಲ್ವಾ ನಾನು ನೋಡ್ಕೊಂಡೇ ಇಲ್ಲ. ಅಯ್ಯೋ ಸ್ನಾನ ಮಾಡುವಾಗ ಅಲ್ಲಿ ಬಿಟ್ಟು ಬಚ್ಚಲ ಮನೆ ನೋಡೋದು, ಇಲ್ಲಿ ನೋಡಿದ್ರೆ ಅಯ್ಯೋ ಇಲ್ಲ ಎಲ್ಲೋ ಬೀಳ್ಸ್ಬಿಟ್ಟಿದ್ದೀನಿ. ಹೌದಲ್ಲ, ಅವ್ರು ಯಾರೋ ಕಿವಿ ಇಟ್ಕೊಂಡು, ಕಿವಿತು ಏನೋ ಇದಾಯ್ತು, ಸೌಂಡ್ ಆಯ್ತು, ನಾನು ಹಿಂಗೇನೋ ಅನ್ಕೊಂಡಿದ್ದೀನಿ, ಜನದ ಅದೇನೋ ನೋಡ್ತಾ ನಿಂತ್ಕೊಂಡೆ. ಯಾರಾದ್ರೂ ನಿನ್ಗೆ ಹೇಳೋ ತನಕ, ನೀನು ಕಿವಿಲೋ, ನೀನು ಕತ್ತಲ್ಲೋ, ಇಂಥ ವಸ್ತು ಇಲ್ಲ ಅಂತ ಹೇಳೋ ತನಕ ಅದು ಕಳ್ಕೊಂಡಿರೋ ಪ್ರಜ್ಞೆನೇ ಇರೋಕ್ಕಿಲ್ಲ ಕೆಲವ್ರಿಗೆ. ಇದ್ದೀರಾ ಯಾರಾದರೂ ಕಳ್ಕೊಂಡಿರೋರು? ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಭಾಳ ಜನ ಕಳ್ಕೊಂಡಿದ್ದೀರಿ ಬಿಡಿ. ಹಲ್ಲೆಲೂಯಾ. ಕೆಲವ್ರಿಗೆ ಕಳ್ತನ ಆದ್ರೂ ಪ್ರಜ್ಞೆ ಇಲ್ಲ. ಅರ್ಥ ಆಯ್ತಾ? ಇನ್ನು ಕೆಲವು ಜನ ಹೆಣ್ಮಕ್ಳು ಇರ್ತಾರೆ, ಶಾರ್ಪ್ ಆಗಿರ್ತಾರೆ. ಮನೆ ಒಳಗಡೆ ಹೋಯ್ತಾ ಇದ್ದಂಗೆ ಮನೆ ಕಾಂಪೌಂಡಲ್ಲಿರೋ ವಸ್ತುಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಬಂದು ನೋಡೋದಕ್ಕೆ, ಇಲ್ಲಿ ನಾವು ಜಗ್ಗಿಟ್ಟಿದ್ವಲ್ಲ, ಕಾಣ್ತಾ ಇಲ್ವಲ್ಲ, ಆ ನಲ್ಲಿತ್ತು ಸೋಪನ್ ಬಾಕ್ಸ್ ಇಟ್ಟಿದ್ದು, ಪಾತ್ರೆ ತೊಳೆಯೋದು, ಅದು ಕಾಣ್ತಾ ಇಲ್ವಲ್ಲ, ಯಾರು ಎತ್ಕೊ ಹೋದ್ರು? ಅಷ್ಟು ಯಾಕೆ, ಇನ್ನೂ ಕೆಲವು ಜನ ಇರ್ತಾರೆ, ಆ ಪಾತ್ರೆ ಸಿಕ್ಕೋದು ಜುಂಗಿರ್ತದಲ್ಲ, ಅದಿಟ್ಟಿದ್ದು, ಅದು ಯಾರು ಎತ್ಕೊಂಡು ಹೋಗೋರಲ್ಲ. ಹೌದಲ್ವಾ? ಇನ್ನು ಕೆಲವು ಜನಕ್ಕೆ ಏನು ಹೊತ್ಕೊಂಡು ಹೋಗಿದ್ದಾರೆ ಅಂದ್ರೆ ಗೊತ್ತಿರಕ್ಕಿಲ್ಲ, ಹಂಗೆ ಸೀದಾ ಹೋಗ್ತಾರದೆ ಮನೆಯೊಳಗೆ. ಅದಕ್ಕೆ ಯೇಸು ಹೇಳ್ತಾನೆ, ಕಳ್ಳನು ಬರುವುದು ಕದ್ದುಕೊಳ್ಳೋದಕ್ಕೆ, ಕುಯ್ಯುವುದಕ್ಕೆ, ಹಾಳು ಮಾಡೋದಕ್ಕೆ ಬರ್ತಾನೆ. ದೇವರ ಮಕ್ಕಳೇ, ನಿಮ್ಮಲ್ಲಿ ಏನು ಕದೀತಾ ಇದ್ದಾನೆ ಗೊತ್ತಾ?
ಏನು ಕತ್ಕೊಂಡವನು ಹೇಳ್ರಿ ನಿಮ್ಮಲ್ಲಿ? ಏನು ಕತ್ತಿರ್ಬೋದು ನಿಮ್ಮಲ್ಲಿ ಸೈತಾನು? ಏನು ಕದ್ದ? ಹಲ್ಲೆಲೂಯಾ. ಸೈತಾನ್ ಏನು ಕದ್ದಿದ್ದಾನಂದ್ರೆ ಅವನ ಅಂಗೈಯಾಗಲೇ ಚಂದ್ರನ ತೋರಿಸ್ಬಿಟ್ಟ. ನೋಡು ಎಷ್ಟು ಚೆನ್ನಾಗೈತೆ. ಕೆಲವ್ರು ಇರ್ತಾರಲ್ವಾ, ನಾವು ಸಣ್ಣ ವಯಸ್ಸಲ್ಲಿ ಮಾಡಿರ್ತೀವಲ್ಲ, ಅವ್ರ ತಟ್ಟೆಲಿರುವಂಥ ಮಟನೋ ಚಿಕನ್ ಪೀಸೋ ಏನಾರು ಎತ್ಕೋಬೇಕಂದ್ರೆ ಅಲ್ಲಿ ನೋಡಲ್ಲ ಅಪ್ಪಾಜಿ ಕರಿತೈತೆ, ಇಲ್ಲಿ ನೋಡು ಅಂದ್ಬಿಟ್ಟು ಪಟ್ಟಂತ ಎತ್ಕೊಬಿಡ್ತೀವಲ್ಲ. ಹಂಗೆ ಸೈತಾನ್ ಏನು ಮಾಡ್ದ? ಪಾಪ ತೋರಿಸ್ಬಿಟ್ಟ, ನಿನ್ನ ರೋಗ ತೋರಿಸ್ಬಿಟ್ಟ, ನಿನ್ನ ಸಮಸ್ಯೆ ತೋರಿಸ್ಬಿಟ್ಟ. ನೋಡು ಅವಳು ನೋಡು ಚರ್ಚಿಗೆ ಬರ್ತಾರೆ, ಎಷ್ಟು ಉದ್ಧಾರ ಆಗ್ತಿದ್ದಾರೆ. ಅವ್ರು ನೋಡಿ ಯೇಸು ಸ್ವಾಮಿ ನಂಬೇ ಇಲ್ಲ, ಎಷ್ಟು ಚೆನ್ನಾಗವ್ರು ನೋಡು. ಅವ್ರ ಮಕ್ಕಳು ಎಷ್ಟು ಚೆನ್ನಾಗವ್ರು ನೋಡು. ಅವ್ರ ಮನೆ ಮೇಲೆ ಮನೆ ಕಟ್ಕೊತಿದ್ದ ನೋಡು, ಒಳ್ಳೆ ಬಟ್ಟೆ ಹಾಕೋತಿದ್ದ ನೋಡು ಅವರು ಎಂಥ ಬಂಗಾರಗಳು ತಗೋತಿದ್ದ. ಅದು ತೋರಿಸಿ ನಿನ್ನೊಳಗಿರೋಂಥ ಅಮೂಲ್ಯವಾದದನ್ನ ಕಳ್ತನ ಮಾಡ್ತಿದ್ದಾನೆ. ನಿನಗೆ ಗೊತ್ತಿಲ್ಲ ಏನು ಕಳ್ತನ ಮಾಡ್ತಾವನೆ ಅಂತ. ಹಲ್ಲೆಲೂಯಾ. ಅರ್ಥ ಆಯ್ತಾಯ್ತಾ? ಸೈತಾನ್ ಏನು ಮಾಡ್ತಿದ್ದಾನೆ? ಕಳ್ಳ ನಿನ್ನ ಮನಸ್ಸಲ್ಲಿ ದೇವರು ಸಿಲ್ವೆ ಮೇಲೆ ಪ್ರಾಣ ಕೊಡಬೇಕಾದ್ರೆ ನಿನಗೆ ನನಗೆ ನನ್ನ ಪಾಪ, ನಮ್ಮ ಶಾಪ, ನಮ್ಮ ಕಣ್ಣೀರು, ಬಲಹೀನತೆ, ವ್ಯಾಧಿ, ದೆವ್ವ, ಮಾಟ, ಮಂತ್ರ ಇವೆಲ್ಲವುಗಳನ್ನು ಹೊತ್ತುಕೊಂಡು ಆತನ ಅದ್ರ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಜಡಿದು ನಮ್ಮ ಕಷ್ಟ, ನಮ್ಮ ರೋಗ ಎಲ್ಲ ಆತನ ತೆಗೆದುಕೊಂಡು ಆತನ ಸುಖ ನಮ್ಗೆ ಕೊಟ್ಟ. ನಮ್ಮ ಅಪನಂಬಿಕಸ್ತಿಕೆ ಆತನ ತೆಗೆದುಕೊಂಡು ಆತನ ನಂಬಿಕೆ ಕೊಟ್ಟ. ಅರ್ಥ ಆಯ್ತಾ? ನಮ್ಮ ಪಾಪನ ತಕೊಂಡು ನಮಗೆ ನೀತಿವಂತಿಕೆ ಕೊಟ್ಟ, ನಮಗೆ ರಕ್ಷಣೆ ಕೊಟ್ಟ, ಬಿಡುಗಡೆ ಕೊಟ್ಟ, ಸಮಾಧಾನ ಕೊಟ್ಟ, ದೇವರ ಮಗನು ಮಗಳಾಗುವ ಅಧಿಕಾರ ಕೊಟ್ಟ, ನಮಗೆ ಸಮೃದ್ಧಿ ಕೊಟ್ಟ, ಜೀವ ಕೊಟ್ಟ, ಜೀವ ಪುಸ್ತಕದಲ್ಲಿ ನಮ್ಮನ್ನ ಹೆಸರು ಬರೆಯಲ್ಪಟ್ಟ. ಇವೆಲ್ಲ ನಮ್ಮ ಮನಸ್ಸಲ್ಲಿ ತುಂಬಿಟ್ಟಿದ್ದಾನೆ. ನಮ್ಗೆ ಗೊತ್ತೇ ಆಗಲಿಲ್ಲ ದೇವ್ರು ಏನು ಕೊಟ್ಟವನೆ ಅಂತ. ಚರ್ಚಿಗೆ ಬರ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಹೊಂಟೋಯ್ತೀವಿ. ಕಾಣಿಕೆ ಕೊಡ್ತೀವಿ, ಪ್ರಾರ್ಥನೆ ಮಾಡಿಸ್ಕೊತೀವಿ, ಹೊಂಟೋಯ್ತೀವಿ. ಕಳ್ಳ ಏನು ಕದ್ಕೋತಿದ್ದಾನೆ ಅಂತಾನೆ ಗೊತ್ತಿಲ್ಲ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳು, ಕಳ್ಳ ನಿನ್ನಲ್ಲಿ ಏನು ಕದ್ದವನೆ ಅನ್ನೋದು ನಿನ್ಗೆ ಗೊತ್ತಾ? ಒಂದ್ಸರಿ ಯಾರು ಯೋಚನೆ ಮಾಡಿದೀಯಾ? ಇಲ್ವಾ? ಈಗ ಕೇಳಿ ಹೇಳ್ತೀನಿ. ಕಳ್ಳ ಏನು ಕದೀತಿದ್ದಾನೆ ನಮ್ಮೊಳಗೆ? ಕಳ್ಳ ಏನು ಕದೀತಿದ್ದಾನೆ? ತೋರಿಸ್ತಿದ್ದಾನೆ. ಯೂದ ಗ್ರಂಥದಲ್ಲಿ ದೇವರು ನಮ್ಮ ನಂಬಿಕೆಯನ್ನು ನಮ್ಮ ವಶ ಕೊಟ್ಟಿದ್ದಾನಂತೆ. ದೇವರು ನಂಬಿಕೆ ಅನ್ನೋದು ದೇವರು ಕೊಟ್ಟ ಒಂದು ವರ. 1 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ ಹೇಳ್ತದೆ, 12 ವರಗಳಲ್ಲಿ ನಂಬಿಕೆ ಅನ್ನೋದು ಒಂದು ವರ ಇದೆ. ನಂಬಿಕೆಯನ್ನು ಕೂಡ ಒಂದು ವರನೇ ಅಂತೆ. ನಂಬಿಕೆ ವರಗಳು ಅಂತ ಕರೆಯಲ್ಪಡ್ತದೆ. ಅರ್ಥ ಆಯ್ತೈತ ನಾ ಹೇಳೋದು? ದೇವರು ವರಗಳು ಕೊಡುವಾಗ ರೋಗ ಗುಣಪಡಿಸುವ ವರ ಆಗಿರ್ಬೋದು, ಅನ್ಯ ಭಾಷೆ ವರ ಆಗಿರ್ಬೋದು, ಜ್ಞಾನ ವರ ಆಗಿರ್ಬೋದು, ಮತ್ತೆ ಸಭಾಪಾಲಕರ ವರ ಆಗಿರ್ಬೋದು, ಬೋಧನೆ ಮಾಡುವ ವರ. ಈ ವರಗಳಲ್ಲಿ ನಂಬಿಕೆ ಒಂದು ವರನೂ ಐತೆ. ದೇವರು ನಮಗೆಲ್ಲರಿಗೂ ನಂಬಿಕೆ ಅನ್ನೋ ವರವನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಸೈತಾನ್ ಏನ್ ಮಾಡ್ದ ಗೊತ್ತಾ? ಕಳ್ಳ ಏನ್ ಮಾಡ್ದ? ನಮ್ಮ ಒಳಗಡೆ ಬಂದು ಸಿಲ್ವೆ ಮೂಲಕವಾಗಿ ದೇವ್ರು ನಮ್ಗೆಲ್ಲ ಕೊಟ್ಟಿದ್ದೆಲ್ಲ ನೋಡ್ಬಿಟ್ಟು ಹೆಂಗಾರ ಮಾಡಿ ಇವನಿಂದ ಕದಿಬೇಕಲ್ಲ ಈ ನಂಬಿಕೆನ ಅಂತ ತಿಳಿದು ಏನ್ ಮಾಡ್ದ? ಬಂದಿದ್ದೀನಿ ಅದು ತೋರಿಸಿ, ಇಷ್ಟು ದಿನ ಪ್ರಾರ್ಥನೆ ಮಾಡ್ತಾ ಇದ್ದಿ, ಇಷ್ಟು ದಿನ ಚರ್ಚಿಗೆ ಹೋಯ್ತಿದ್ದಿ, ಏಸು ಅಂತಿದ್ದಿ, ಉಪವಾಸ ಮಾಡ್ತಿದ್ದಿ, ಕಾಣಿಕೆ ಕೊಡ್ತಿದ್ದಿ, ಏನಾರ ಗುಣ ಆಗೈತಾ? ಏನಾರು ರೋಗ ಬಿಟ್ಟು ಹೋಗೈತಾ? ಏನಾದ್ರು ನಿನ್ಗೆ ಸಾಲ ಹೋಗೈತಾ? ಆಟ್ಕೊಳ್ಳೋರ್ ಮುಂದೆ ಏನಾರು ನಿನ್ಗೆ ಒಳ್ಳೇದಾಗೈತಾ? ನಿನ್ಗೇನಾರು ಚೆನ್ನಾಗೈತಾ? ನೀನೇ ಕಷ್ಟಪಟ್ಟು ದುಡಿತಿದ್ದಿ, ನೀನೇ ಸಂಪಾದನೆ ಮಾಡ್ತಿದ್ದಿ, ನೀನೇ ಹೋಗಿ ಚರ್ಚೆ ಕೊಟ್ಟು ಬರ್ತಾ ಇದ್ದಿ. ದೇವ್ರು ಏನಾದ್ರು ಮಾಡಿದ್ರಾ? ಹಿಂಗ್ ಮಾಡಿದ್ರ? ಅವನೇನ್ ಮಾಡ್ತಿದ್ದಾನೆ? ಆ ಕಡೆ ಈ ಕಡೆ ನಿನ್ನ ಸಮಸ್ಯೆಗಳನ್ನ ತೋರಿಸಿ ನಿನ್ನ ಒಳಗಡೆ ಇರೋ ನಂಬಿಕೆನ ಕತ್ಕೊಂಡ. ಅರ್ಥ ಆಯ್ತಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಏನು ಕತ್ಕೊಂಡ? ಈಗ ಗೊತ್ತಾಯ್ತಾ? ಕಳ್ಳ ಏನು ಕತ್ಕೊಂಡ? ಮೊದಲೇದಾಗಿ ನನ್ನಲ್ಲಿ ವಿಶ್ವಾಸವನ್ನ, ದೇವರು ಕೊಟ್ಟ ನಂಬಿಕೆಯನ್ನು ವರನ ಕತ್ಕೊಂಡ್ಬಿಟ್ಟ. ಅದಕ್ಕೆ ಇವತ್ತು ನಮಗೆ ಅನೇಕರಿಗೆ ಪ್ರಾರ್ಥನೆ ಮಾಡಿದ್ರೆ ನಂಬಿಕೆ ಇಲ್ಲ ದೇವ್ರು ಕೊಡ್ತಾನೆ ಅಂತ. ಪ್ರಾರ್ಥನೆ ಮಾಡಿದ್ರೆ ದೇವ್ರು ಮಾಡ್ತಾನ ಅಪನಂಬಿಕಸ್ತಿಕೆ. ಸೈತಾನ್ ಏನ್ ಮಾಡ್ದ? ನಂಬಿಕೆನ ಕದ್ದುಕೊಂಡು ಅದ್ರೊಳಗಡೆ ಸಂಶಯನ ಇಟ್ಬಿಟ್ಟ. ದೇವರು ಕೊಟ್ಟಂತ ನಂಬಿಕೆ ನಿನ್ನಿಂದ ಕದ್ಕೊಂಡು ಅವನ ಸಂಶಯ ಇಟ್ಬಿಟ್ಟ. ಅದಕ್ಕೆ ನೀನೇನು ಮಾಡ್ತಿದ್ದಿ? ಚರ್ಚಿಗೆ ಬಂದ್ರು ಸಂಶಯ, ದೇವ್ರ ವಾಕ್ಯ ಕೇಳಿದ್ರು ಸಂಶಯ, ದೇವ್ರು ಅದ್ಭುತ ಮಾಡಿದ್ರು ನಾಳೆ ಮಾಡ್ತಾನ, ಇನ್ನೊಂದ್ಸರಿ ಮಾಡ್ತಾನ, ನಿಶ್ಚಯವಾಗಿ ರೋಗ ಗುಣಪಡಿಸ್ತಾನ, ನಮ್ಮ ಮಕ್ಕಳ ಜೀವಿತ ಸರಿ ಆಯ್ತದ, ನಮ್ಮ ಸಾಲದಿಂದ ಹೊರಗಡೆ ಬರ್ತೀವ, ಅಯ್ಯೋ ಇನ್ನು ಎಷ್ಟು ದಿನಪ್ಪ, ಯೇಸುವೇ ಕಾಪಾಡಪ್ಪ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟು ಸ್ವಾಮಿ ಅಂತ ಚರ್ಚಿಗೆ ಬರ್ತಿದ್ದೀನಿ, ನಿಂತ್ರೆ ಕುಂತ್ರೆ ನಿಂದೇ ಜ್ಞಾನ ಅಲ್ಲಪ್ಪ, ಯೇಸುವೇ ನಂಬಿಕೆ ಇಲ್ಲದೆ ಯಾಕೆ ಪಡ್ಕೊತಾ ಇದ್ದಿ? ಕಳ್ಳ ನಂಬಿಕೆ ಕದ್ಬಿಟ್ನಾ?
ಈಗ ನೀನು ಅನುಮಾನದಲ್ಲಿ ದೇವರನ್ನ ಗುಣಗುಡ್ತಾ ಇದ್ದಿ, ದೇವರ ಮೇಲೆ ತಪ್ಪು ಹೊರಿಸ್ತಿದ್ದಿ, ದೇವರ ಮೇಲೆ ತೋರ್ತಿದ್ದಿ. ಅನೇಕ ಜನ ಬರ್ತಾರೆ, ಪಾಸ್ಟ್ರೇ ನಾನು ಭಾಳ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪಾಸ್ಟ್ರೇ, ಆದರೆ ದೇವರು ನನಗೆ ಯಾಕೋ ಉತ್ತರನೇ ಕೊಡ್ತಾ ಇಲ್ಲ. ಪಾಸ್ಟ್ರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪಾಸ್ಟ್ರೇ, ಆದರೆ ಯಾಕೋ ಏನು ಆಗ್ತಾನೆ ಇಲ್ಲ ಪಾಸ್ಟ್ರೇ. ಯಾಕೆ ಆಗ್ತಿಲ್ಲ? ಸೈತಾನು ಕಳ್ಳ ಬಂದು ನಿನ್ನ ನಂಬಿಕೆ ಕತ್ಕೊಂಡ್ಬಿಟ್ಟವನೆ. ನಿನ್ನಲ್ಲಿ ಬಿತ್ತಿರೋದೇ ಅವಿಶ್ವಾಸ.